ಸರಿ, ಏನು ಅಂದರೆ ಶತಕೋಟಿ ಹಿಂದೂಗಳ ನೂರಾರು ವರ್ಷಗಳ ಕನಸು ಅಂತಲೇ ಹೇಳ್ಬೋದು ಇದು. ಅಯೋಧ್ಯೆಯಲ್ಲಿ ಸಾವಿರಾರು ಜನ ಆ ಒಂದು ಪ್ರಾಣ ತ್ಯಾಗ ಮಾಡಿದ್ದಾರೆ ಹಿಂದೂಗಳು ನಮ್ಮ ರಾಮ ಮಂದಿರಕ್ಕೋಸ್ಕರ. ಆ ಒಂದು ಇದು ಈಗ ಕನಸು ನನಸಾಗಿದೆ. ತುಂಬ ಖುಷಿ ಆಗ್ತಾಯಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇರೋದು 100 ಕೋಟಿ ಹಿಂದೂಗಳ ಒಂದು ಕನಸು ಇವತ್ತು ನನಸಾಗಿದೆ. ಇದರಿಂದ ನಾವು ಹಬ್ಬದ ಥರ ಆಚರಣೆ ಮಾಡಬೇಕು. 22ನೇ ತಾರೀಕು ಆ ಒಂದು ಸನಾತನ ಧರ್ಮದ ಹಿಂದೂ ಧರ್ಮದ ನಮ್ಮ ಒಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾಯಿದೆ. ಇದೆಲ್ಲ ಇಡೀ ಹಿಂದೂಗಳಿಗೆ ಒಂದು ಸಂತೋಷದ ಸುದ್ದಿ. ಇದರಿಂದ ಇವತ್ತು ನಾವು ಒಂದು ಮಂತ್ರಾಕ್ಷತೆಯನ್ನು ನಾವು ಆಹ್ವಾನ ಮಾಡ್ತಕ್ಕಂಥ ಒಂದು ಅಭಿಯಾನ ಇಟ್ಕೊಂಡಿದ್ವಿ. ಇದು ಸೋಲೂರು ಹೋಬಳಿನಲ್ಲಿ ಎಲ್ಲ ಮುಗೀತು. ಇದು ಕೊನೆಯದಾಗಿ ಸೋಲೂರು ಹೋಬಳಿ ಮೋಟ್ಗನಹಳ್ಳಿಯಲ್ಲಿ ಕೊನೆಯದಾಗಿ ಈ ಒಂದು ಪಂಚಾಯತಿ ಗ್ರಾಮದಲ್ಲಿ ಇವತ್ತು ಇಟ್ಕೊಂಡಿದ್ವಿ. ತುಂಬ ಯಶಸ್ವಿಯಾಗಿದೆ. ಎಲ್ಲ ಎಲ್ಲ ಲೀಡ್ರುಗಳು ಮತ್ತು ಎಲ್ಲ ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರ ಪರವಾಗಿ ಇವತ್ತು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ. ಸಮಸ್ತ ಶ್ರೀರಾಮನ ಭಕ್ತವೃಂದ ಇದರಲ್ಲಿ ಸಹಕಾರ ಮಾಡಿದೆ. ಇದರೊಂದಿಗೆ ನಾವೆಲ್ಲ ಒಂದು ಶ್ರೀರಾಮನ ಒಂದು